ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಮೂವಿ ಬರ್ತಿದೆ ಅಂತ ಅನ್ಕೊಂಡೇ ಇರ್ಕಿಲ್ಲ. ಆ ಮೂವಿ ಬಂದ್ಬಿಟ್ಟು ಯಾವುದಂದ್ರೆ ಸುಲೋಚನಾ ಫ್ರಾಮ್ ಸೋಮೇಶ್ವರ ಸೂಪ್ ಫ್ರಾಮ್ ಸೋ ಅಂತೇಳಿ. ಈ ಮೂವಿಯನ್ನು ನೋಡಿದ ತಕ್ಷಣ ಇದಕ್ಕೆ ನಾ ಫಸ್ಟ್ನಾಗ ಸ್ಟಾರ್ ಕೊಟ್ಬಿಡ್ತಾನು. ಇದುವರೆಗೂ ನಾ ರಿವ್ಯೂ ಮಾಡಿದ ಒಂದು ಮೂವಿಗೂ ಕೂಡ 5/5 ಸ್ಟಾರ್ ಕೊಟ್ಟಿಲ್ಲ. ಬಟ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿದು ಒಂದು ಮೂವಿ ಸೂಪ್ ಫ್ರಾಮ್ ಸೋಕ 5 ಸ್ಟಾರ್ಗೆ 5 ಸ್ಟಾರ್ ಕೊಡತನು. ಯಾವ ಕಾರಣಕ್ಕಂದ್ರೆ ಈ ಮೂವಿ ಸ್ಟಾರ್ಟ್ ಆದ ತಕ್ಷಣದಿಂದ ಹಿಡಿದು ಎಂಡ್ ಮಠ ಎದ್ದು ಬಿದ್ದು ನಗುವಂಥ ಸೀನ್ಗಳು ಇದ್ರೋಗ ಅದಾವು. ಅಲ್ಟಿಮೇಟ್ ಒಂದು ಸೀನ್ಗಳ ಇದ್ರೋಗ ಕ್ರಿಯೇಟ್ ಮಾಡಿದಾರು. ನ್ಯಾಚುರಲ್ ಆ್ಯಕ್ಟಿಂಗ್ ಇದ್ರೂ ಕೂಡ ಟಾಪ್ ಕ್ಲಾಸ್ ಆ್ಯಕ್ಟಿಂಗ್ ಐತಿ. ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ನಾನು ನೋಡಿದ್ದ ಇದುವರೆಗಿನ ಟಾಪ್ ಕ್ಲಾಸ್ ಕಾಮಿಡಿ ಒಂದು ಸಿನಿಮಾ ಅಂದ್ರೆ ಅದು ಸೂಪ್ ಫ್ರಾಮ್ ಸೋ ಅಂತೇಳಿ. ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದ ಹೀರೋನ ಮ್ಯಾಗ ಅಂದ್ರೆ ಅಶೋಕನ ಮ್ಯಾಗ ದೆವ್ವ ಬಂದೈತಿ. ಆ ದೆವ್ವದ ಹೆಸರು ಯಾವ್ದ ಸುಲೋಚನಾ ಅಂತೇಳಿ. ಸುಲೋಚನಾ ಫ್ರಾಮ್ ಸೋಮೇಶ್ವರದಿಂದ ಸುಲೋಚನಾ ನಮ್ಮ ಅಶೋಕನ ಮ್ಯಾಗ ಬಂದಾಳುವ. ಈ ದೆವ್ವವನ್ನು ಬಿಡ್ಸಾಕ ನಮ್ಮ ಊರನ್ನವ್ರೆಲ್ಲ ಒಂದು ಪ್ರಯತ್ನ ಪಡತಾರೋ. ಯಾವ ರೀತಿಯಾಗಿ ಅದನ್ನು ದೆವ್ವ ಬಿಡಿಸ್ತಾರೋ ಮತ್ತು ಒಂದು ದಿನ ರಾತ್ರಿ ಬಂದ ಕಾಸ ಎಲ್ಲರೂ ಬಾಗಲ ದೆವ್ವ ಬಿಡಿಯತೈತಿ. ಅಲ್ಲಿಂದ ಸ್ಟಾರ್ಟ್ ಆಗೈತಿ ನಮ್ಮ ಮೂವಿದು ಒಂದೊಂದು ಸೀನ್ಗಳ. ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗೈತಿ. ಎಲ್ಲರೂ ಆ್ಯಕ್ಟಿಂಗ್ ಕೂಡ ನ್ಯಾಚುರಲ್ ಬರೋಬ್ಬರ ಟಾಪ್ ಕ್ಲಾಸ್ ಆ್ಯಕ್ಟಿಂಗ. ಎಲ್ಲಿ ಕೂಡ ಒಂದು ಸ್ಮಾಲ್ ಮಿಸ್ಟೇಕ್ ಕೂಡ ಆಗಿಲ್ಲ. ಅಂದ್ರೆ ಮೂವಿ ಒಳಗೆ ಎಲ್ಲರೂ ಕೋ ಆರ್ಟಿಸ್ಟ್ಗಳಾಗಲಿ ಮತ್ತು ಮೇನ್ ಕ್ಯಾರೆಕ್ಟರ್ ಅಂದ್ರೆ ಕಾಂತಾರ ಮೂವಿ ಒಳಗೆ ಮಾಡಿದಂಥವ್ರು ಅನೇಕ ಮಂದಿಗಳು ನಾವು ಇಲ್ಲಿ ನೋಡ್ಬೋದಾಗೈತಿ. ಮೇನ್ ಕ್ಯಾರೆಕ್ಟರ್ಗಳೆಲ್ಲ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ. ರಾಜ್ಬಿ ಶೆಟ್ಟಿ ಇದ್ರೆ ಸಾಕ ಒಂಥರ ಮೂವಿ ಅಲ್ಟಿಮೇಟ್ ಲೆವೆಲ್ ಹೋಗ್ತಾವತ್ತೆ ಅನ್ನೋ ಕಾರಣ ಆಗಿದ್ದನ ಈ ಮೂವಿ ನೋಡಿದ್ಬೇಕ. ಯಾವ ಕಾರಣಕ್ಕಂದ್ರೆ ಈ ಥರ ಕಾಮಿಡಿ ಹೈಪನ್ನು ಕ್ರಿಯೇಟ್ ಮಾಡಿ ಅದನ್ನು ಈ ನೆಕ್ಸ್ಟ್ ಲೆವೆಲ್ಗೆ ಮುಂದೆ ಹೋಗ್ಕೊಂತ ಹೋಗೋ ಕಾರಣ ಅಲ್ಟಿಮೇಟ್ ಲೆವೆಲ ನನಗಂತ್ರಿ ಸಖತ್ ಇಷ್ಟ ಆಯ್ತು. ಎದ್ದು ಬಿದ್ದು ನಗುವಂಥ ಸೀನ್ಗಳ ನಾ ಅನೇಕ ಮೂವಿಗಳು ನೋಡಿದನು. ಬಟ್ ಈ ಥರ ಒಂದು ನ್ಯಾಚುರಲ್ ಆ್ಯಕ್ಟಿಂಗ ಮತ್ತು ಒಂಥರ ಒಳಗಡೆ ಅಂತ ಖುಷಿ ಬರುವಂಥ ಮೂವಿ ಅಂದ್ರೆ ಇದು ಆಬ್ವಿಯಸ್ಲಿ ಇದು ಮೂವಿ ಒಂದು ಹಾರರ್ ಎಲಿಮೆಂಟ್ ಕೂಡ ಕ್ರಿಯೇಟ್ ಮಾಡಿದರು. ಹಾರರ್ ಎಲಿಮೆಂಟ ಪ್ಲಸ್ ಕಾಮಿಡಿ ಕ್ರಿಯೇಟ್ ಮಾಡಿ ಒಂದು ಅಲ್ಟಿಮೇಟ್ ಲೆವೆಲ್ ಮೂವಿಯನ್ನು ಕ್ರಿಯೇಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಕೊಟ್ಟಾರಲ್ಲ ಅದ ಒಂದು ಖುಷಿ ಭಾಳ ಐತಿ. ಯಾವ ಕಾರಣಕ್ಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಮೂವಿ ಬರ್ತದೆ ಅನ್ನೋ ದೇವರಾಣಿ ಅನ್ಕೊಂಡಿರ್ಕಿಲ್ಲ. ಬಟ್ ಈ ಮೂವಿ ನೋಡಿದ ತಕ್ಷಣ ಅರ್ಥ ಆಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರನೂ ಮೂವಿ ಕ್ರಿಯೇಟ್ ಮಾಡ್ಬೋದಲ್ಲ ಅಂತೇಳಿ ಒಂದು ಐಡಿಯಾ ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಬಂದ ಕಾರಣ ಈ ಲೆವೆಲ್ ಒಳಗೆ ಒಂದು ಮೂವಿ ಒಂದು ಬಂದೈತೆ ಅಂತ ಹೇಳ್ಬೋದು. ಈ ಮೂವಿ ಬಗ್ಗೆ ಮಾತಾಡೋಕಂತ್ರಿ ಎರಡು ಮಾತಿಲ್ಲ, ಅಲ್ಟಿಮೇಟ್ ಲೆವೆಲ್ ಮೂವಿ. ಆನಂತರ ನಾವು ಈ ಸನ್ ಆಫ್ ಸರ್ದಾರ್ 2 ಕಾಮಿಡಿ ಮೂವಿ ಅಂತೇಳಿ ಸ್ಪೆಸಿಫಿಕ್ಕಾಗಿ ಇದನ್ನು ಮಾಡಿದ್ರು ಕೂಡ ಅಷ್ಟೊಂದು ಕಾಮಿಡಿ ಏನು ಇರೋಕ್ಕಿಲ್ಲ. ಬಟ್ ಇದು ಯಾವುದೇ ರೀತಿಯ ಒಂದು ಇದನ್ನು ಬಿಡ್ದ ಅಂದ್ರೆ ಒಂದು ನ್ಯೂಸನ್ನು ಬಿಡ್ದ ಎಲ್ಲ ಪಿಕ್ಚರನ್ನು ಕ್ರಿಯೇಟ್ ಮಾಡಿದ ನಂತರನ ಒಂದು ಮೂವಿ ಬಿಟ್ಟುಗಾಸ ಸರ್ಪ್ರೈಸ್ ಕೊಟ್ಟರು. ಆನಂತರ ಈ ಮೂವಿ ಬಗ್ಗೆ ಮಾತಾಡೋದಂತ್ರಿ ಏನಿಲ್ಲ ಉಳಿದಿಲ್ಲ. ಎಲ್ಲ ಅಲ್ಟಿಮೇಟ್ ಲೆವೆಲ್ ಮೂವಿ, ಅಲ್ಟಿಮೇಟ್ ಲೆವೆಲ್ ಆ್ಯಕ್ಷನ್, ಒಂದು ಕಾಮಿಡಿ ಲೆವೆಲ. ಆನಂತರ ಈ ಮೂವಿ ಸ್ಟಾರ್ ಅಂತ ಯಾವಾಗ ಕೊಟ್ಟನು 5/5 ಸ್ಟಾರ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಕನ್ನಡ ಇಂಡಸ್ಟ್ರಿ ಬೆಳೆಸೋದು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಯಾರಿಗೆ ಮನಸಾರೆ ನಗಬೇಕಂತ ಆಸೆ ಐತ್ಲ ಅವ್ರು ಬೇಗ ಹೋಗಿ ಕಸ ಸೂಪ್ ಫ್ರಾಮ್ ಸೋ ಅಂತೇಳಿ ಮೂವಿ ಏನಿಲ್ಲ ಇದನ್ನು ನೋಡ್ರಿ. ಯಾಕಂದ್ರೆ ಅಲ್ಟಿಮೇಟ್ ಲೆವೆಲ್ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.